ನಮಸ್ಕಾರ ವೀಕ್ಷಕರೇ, ನಾನು ರೇಷ್ಮಾ. ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ಪವರ್ ಟಿವಿ ನ್ಯೂಸ್. ಇದೀಗ ಈ ದಿನದ ಪ್ರಮುಖ ಹೆಡ್ಲೈನ್. ತೋರಣಗಲ್ ರೈಲ್ವೆ ಸ್ಟೇಷನ್ ಹತ್ತಿರ ಇರುವ ರಸ್ತೆ ಅಗಲೀಕರಣಗೋಸ್ಕರ ಅಂಗಡಿ ಮುಂಗಟ್ಟುಗಳನ್ನ ತೆರವುಗೊಳಿಸಲಾಗಿದೆ. ಕಿರಿದಾದ ರಸ್ತೆ ಇರುವುದರಿಂದ ಪ್ರಯಾಣಿಕರಿಗೆ ಓಡಾಡಲು ತುಂಬಾ ಕಿರಿಕಿರಿ ಉಂಟಾಗುತ್ತಿತ್ತು. ಉತ್ತಮವಾದ ಮಳಿಗೆಗಳನ್ನ ನಿರ್ಮಾಣ ಮಾಡಲಿಕ್ಕೆ ಎಂದು ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ವರದಿಗಾರ ಮೊಹಮ್ಮದ್ ರಫಿ, ಕರ್ನಾಟಕ ಪವರ್ ಟಿವಿ ನ್ಯೂಸ್, ವಿಜಯನಗರ. ಸಭೆಯ ತೋರಣಗಲ್ಲಿನ 20ನೇ ವಾರ್ಡಿನಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಕ್ರಮವನ್ನು ಎಲ್ಲ ಜನರಿಂದ ಸಹಿಯನ್ನು ಪಡೆದು ಒಪ್ಪಿಗೆ ಮೂಲಕವಾಗಿಯೇ ಇದೆಲ್ಲ ಮಾಡ್ತಾ ಇದ್ದಾರೆ. ಆದರೆ ಇದನ್ನು ಅಭಿವೃದ್ಧಿ ಮಾಡಲಾರ್ದಂಗೆ ಕೆಲವರು ತಡೆ ಹಿಡಿತಾ ಇದ್ದಾರೆ. ಭಾಳಷ್ಟು ಜನ ಅವರಿಗೆ ಕೂತ್ಕೊಳ್ಳೋಕ್ಕೆ ಪ್ಲೇಸ್ ಇಲ್ಲ ಅಂತೇಳಿ ರೋಡ್ ಮೇಲೆಲ್ಲ ಬೀದಿ ಬದಿ ವ್ಯಾಪಾರಿಗಳೆಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ತರಕಾರಿ ವ್ಯಾಪಾರಸ್ಥರೆಲ್ಲ ಅವ್ರಿಗೆಲ್ಲ ಅನುಕೂಲ ಮಾಡಲೆಂದೇ ನಮ್ಮ ಹಿಂದೆ ಇರುವ ಮಾರ್ಕೆಟ್ಗೆ ಅಂತೇಳಿ ಸ್ಥಳವನ್ನು ಮಾಡಿಕೊಟ್ಟಿದ್ರು. ಭಾಳಷ್ಟು ಜನ ಅವ್ರಿಗೊಂದೇ ಸೀಮಿತವಾಗುವಂಥ ದೊಡ್ಡ ದೊಡ್ಡ ಅಂಗಡಿಗಳನ್ನು ಹಾಕಿಕೊಂಡು ಅವ್ರಿಗೆಲ್ಲ ಮಾಡ್ಕೊಳ್ತಾ ಇದ್ದಾರೆ. ಮುಂದೆಲ್ಲ ಇರೋದ್ರಿಂದ ಭಾಳಷ್ಟು ರೌಡಿಗಳಿಗೆಲ್ಲ ಅಮೌಂಟ್ ಕೊಟ್ಟು ಅವ್ರದ್ದೇ ನಡಿಬೇಕು ಅಂತೇಳಿ ಪೊಲೀಸರಿಗೆ ಎಲ್ಲ ಅಮೌಂಟ್ ಕೊಟ್ಟು ಅವ್ರದ್ದೇ ನಡಿಬೇಕಂತೇಳಿ ಭಾಳಷ್ಟು ಜನ ಅವರವರ ಸ್ವಂತಕ್ಕಂತೇಳಿ ಮಾಡ್ಕೊತಿದ್ದಾರೆ. ಬಟ್ ಜನರಿಗೆಲ್ಲ ಒಳ್ಳೇದಾಗಬೇಕು ಅಂತೇಳಿ ಇಲ್ಲಿನ ಎಲ್ಲ ಜನರೆಲ್ಲ 4 ವಾರ್ಡಿನ ಸಮಸ್ಯೆಗಳಾಗಿರ್ತಕ್ಕಂಥ ನಾಗರೆಡ್ಡಿ ರೈಲ್ವೆ ಅವರು ನಮ್ಮದು ಅಂತೇಳಿ ಕೇಸ್ಗಳೆಲ್ಲ ಹಾಕಿ ಈಗಾಗಲೇ ಭಾಳಷ್ಟು ಜನ ಪಾದಯಾತ್ರೆ ಮುಖಾಂತರ DC ಅವ್ರಿಗೂ ಲೆಟ್ರ್ ಕೊಟ್ಟಿದ್ದು ಆಯಿತು.
ಸಣ್ಣೂರಿನ ನ್ಯಾಯಾಲಯಕ್ಕೂ ತಿರುಗಾಡಿದ್ದು ಆಯಿತು. ಆದರೆ ಸ್ಟೇ ಮುಖಾಂತರ ತಗೊಂಡ್ಬಂದು ಏನಾದರೂ ಮಾಡಬೇಕು ಅಂತೇಳಿ ಇಲ್ಲಿನ ಜನರೆಲ್ಲ ಕೇಳ್ತಾ ಇದ್ದರೆ ಭಾಳಷ್ಟು ವ್ಯಾಪಾರಸ್ಥರೆಲ್ಲರೂ ನಮಗೆಲ್ಲ ಇಲ್ಲಿನೇ ಬೇಕು, ರೋಡ್ಗೆ ಬೇಕು ಅನ್ನೋ ರೀತಿ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿರ್ಬೋದು ಭಾಳಷ್ಟು ಅಂಗಡಿಗಳೆಲ್ಲ ತೆರವುಗೊಳಿಸಿ ರೋಡಿಗೆ ಬಂದು ಮಾರ್ಕೊತಿದ್ದಾರೆ. ಇದೆಲ್ಲ ಅಭಿವೃದ್ಧಿ ಮಾಡಿಕೊಡ್ರಿ, ನೀವೆಷ್ಟು ಕೊಟ್ಟರೆ ಪ್ಲೇಸ್ ಒಂದು ಸೀಮಿತವಾಗಿ ವ್ಯವಸ್ಥಿತವಾಗಿ ಅಂಗಡಿ ಮಾಡಿಕೊಟ್ಟಿದ್ದಾದ್ರೆ ನಾವು ಮಾರ್ಕೊತೀವಿ. ಆದರೆ ಇದು ರೈಲ್ವೆ ಖಾಲಿ ಮಾಡಿಸಿದಾರ ಏನು ಗೌರ್ಮೆಂಟ್ ಅವ್ರು ಖಾಲಿ ಮಾಡಿಸಿದಾರೆ? ರೈಲ್ವೆದವರು ನಮ್ಮದು ಅಂತೇಳಿ ಹಾಕಿದ್ದಾರೆ, ಬಟ್ ಅವ್ರದ್ದು ಅಂತೇಳಿ ತೋರ್ಸೋಕ್ಕೆ ಯಾವುದೇ ದಾಖಲಾತಿಗಳು ಸಹ ಇಲ್ಲಿನ ಯಾವುದೇ ಅಧಿಕಾರಿಗಳ ಹತ್ರ ಇಲ್ಲ. ಬಟ್ ಅಧಿಕಾರಿಗಳು ಮಾಡುವ ಕಾರ್ಯಕ್ರಮಕ್ಕೆಲ್ಲ ಅವರು ಮಾಡೋ ಕಾರ್ಯಕ್ಕೂ ಕೂಡ ಸ್ಥಗಿತಗೊಳಿಸ್ತಾ ಇದ್ದಾರೆ. ಇಲ್ಲಿರೋ ಕೆಲವು ಅಂಗಡಿಗಳನ್ನು ಸಹ ನೋಡ್ಬೋದು ಎಷ್ಟೆಷ್ಟು ದೊಡ್ಡ ಹಾಕ್ಕೊಂಡಿದ್ದಾರೆ ಅಂತೇಳಿ. ಬಟ್ ಇಲ್ಲಿ ತರಕಾರಿ ಮಾರೋ ಅಂಗಡಿಗಳು ಎಷ್ಟಿದ್ದಾವೆ, ಒಂದು ಸ್ವಲ್ಪ ಇಟ್ಕೊಂಡು ಮಾರೋರು ಕೂಡ ಅಂಗಡಿ ಇಲ್ದಂಗೆ ಮಾಡಿದ್ರೆ ಅವರು ರೋಡಿಗೆ ಬರಲಾರ್ದೆ ಎಲ್ಲಿಗೆ ಹೋಗ್ತಾರೆ? ಭಾಳಷ್ಟು ಜನಕ್ಕೆಲ್ಲ ಇದು ಅಂಗಡಿಗಳು ಸಮಸ್ಯೆ ಆಗಿರೋದ್ರಿಂದ ಮಾರ್ಕೆಟ್ಗೆ ಅಂತೇಳಿ ಒಂದು ಪ್ಲೇಸ್ ಫಿಕ್ಸ್ ಮಾಡಿ ಮಾಡಿಕೊಡೋಣ ಅಂತಲೇ ಎಲ್ಲ ಕೌನ್ಸಿಲರ್ಗಳು ಸಹಿ ಮಾಡಿ ಎಲ್ಲರಿಗೂ ಒಪ್ಪಿಗೆ ಪಡೆದು ಜನರ ಮುಖಾಂತರ ಮಾಡಿಕೊಡ್ತಾ ಇದ್ದಾರೆ. ಆದರೆ ಹೋಗೋ ಬರೋ ರಸ್ತೆಗೆ ಎಷ್ಟೆಲ್ಲ ಅಡ್ಡಿಪಡಿಸ್ತಾ ಇದ್ದಾರೆ ಅಂತೇಳಿ ಸಹ ನೀವು ನೋಡ್ಬೋದು. ಆದರೆ ಕೆಲವು ರೌಡಿಗಳನ್ನ ಹಾಕೊಂಡ್ಬಂದು ಮಾಡೋ ಕೆಲಸಕ್ಕೆಲ್ಲ ಸ್ಥಗಿತಗೊಳಿಸ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿನ ಜನರೆಲ್ಲ ಆಕ್ರೋಶಗೊಂಡು ಹೆಂಗನಾಗಲಿ ಇವ್ರ ಅಂಗಡಿಗಳು ತೆಗೆಸಿ ಒಳಗಡೆ ಮಾಡಿಕೊಟ್ಟಿದ್ದೇ ಆದರೆ ದಾರಿಗೆ ಅನುಕೂಲ ಆಗುತ್ತೆ ಅಂತೇಳಿ ಇಲ್ಲಿನ ಅಭಿವೃದ್ಧಿ కార్యక్రಮ ಮಾಡ್ತಾ ఇದ್ದಾರೆ. ತಾವು ಸಹ కాణಬಹುದು. నమస్కారం. మా ఇంట్లో పోతున్నాయని చెప్పి మేము పోరాటం చేస్తున్నాం. ఇంతవరకైంది ఎవరు ఏం పట్టించుకోలేదు. దొబ్బండి అంటే మేము ఇన్నాళ్ళు ఉన్న దానికి ఎక్కడ పోవాలా? మాకు ఏదో ఒకటి వ్యవస్థ చేసేస్తున్నారు మార్కెట్ కూరగాయలు అమ్మడానికి. ఇప్పుడు మాకు అదంతా కొంచెం ప్లేస్ ఇస్తారంట, అన్ని సౌలభ్యం చేసేస్తున్నారు. ఏమీ లేదు. ఇప్పుడు రోడ్డుకి వచ్చి మేము అమ్ముకొని తింటున్నాం. ఇప్పుడు మాకు ఇప్పుడు ఇదిగానే లేదంటే మేము ఎక్కడ పోవాలా? మాకు ఈ మార్కెట్ నుంచి ఇండ్లకి తొందర అయింది. ఇప్పుడు ఇండ్లు మాకు నిలబడాలంటే మార్కెట్ వెనక్కి పోవాలా? మార్కెట్ వెనక్కి పోతే మాకు ఇండ్లకి ఏం తొందర లేదు. నాగరెడ్డి వస్తున్నాడు నాదంటారు, అందరూ వస్తున్నారు నాదంటారు. అందరూ తప్పితే 70 ఏళ్ళ నుంచి మేము ఇటు ఉండాం. 70 ఏళ్ళ 80 ఏళ్ళ నుంచి మేము ఇటు ఉండాం. ఎవరు మాకు ఏమి చేసేలేదు. ఊరికే ఓట్లు వేయించుకుంటున్నారు, పోతున్నారు. మాకు ఎవరు ఏం సపోర్ట్ లేరు. ఇప్పుడు మార్కెట్ వెనక్కి పోతే మాకు అందరూ బాగా అందరూ ఉండాలని నేను కూడా ఇది చేసుకుంటాను. ఇంతవరకు నేను మాట్లాడగలను. ಅವ್ರಿಗಾಗಿ ನಾವು ಎಲ್ಲ ಹೋರಾಟವನ್ನು ಮಾಡ್ತಿದ್ದೀವಿ. ನಮ್ಗೆ ಅವರೆಲ್ಲ ಸೌಕರ್ಯ ಕೊಡ್ತಿದ್ದಾರೆ. ಅವರು ನಮ್ಮಿಂದ ಬೆಂಬಲ ಇದ್ದಾರೆ. ಅವ್ರಿಗೆ ಏನು ಬೇಕೋ ಮಾಡಿಕೊಡ್ತೀವಿ ಸೌಲಭ್ಯ. ನಾವು 20 ವಾರ್ಡ್ ಮೆಂಬರ್ ನಾನು. ಅದಕ್ಕಾಗಿ ಸೌಕರ್ಯಾಗಿ ಅವ್ರು ಏನು ಕೇಳಿದ್ರೆ ನಾನು ಒಪ್ಪಿಗೆ ಪಡ್ತೀನಿ. ಅವ್ರಿಗಾಗಿ ನಾನು ಏನಾದರೂ ಮಾಡ್ಬೋದು. ಇವರು ಇದರಿಂದ ಬಂದು ಮನೆಗಳಿಗೆ ತೊಂದರೆ ಆಗ್ತೈತೆ, ಹೋಗೋ ಬರೋರಿಗೆ ರಸ್ತೆಗೆ ತೊಂದರೆ ಆಗ್ತೈತೆ ಅಂತ ನಾವು ಇದು ಮನವಿ ಮಾಡಿಕೊಡಿ. ಎಲ್ಲರಿಗೆ ತೊಂದರೆ ಕೊಡಲ್ಲ, ಎಲ್ಲದು ಮಾಡಿಕೊಡ್ತೀನಿ ಅಂತ ನಾನು ಒಪ್ಪಿಗೆ ಪಡ್ತೀನಿ. ಅವರಿಗೆ ನೀವು ಮುಂದೆ ನಿಂತೆಲ್ಲ ಮಾಡಿಸ್ತಿದ್ದೀರಾ? ಅವರು ನೀವು ಮುಂದೆ ನಿಂತೆಲ್ಲ ಮಾಡಿಸ್ತಿದ್ದೀರಾ? ನಾವು ಮುಂದೆ ನಿಲ್ಲಿಸಿ ಮಾಡಿಸ್ಕೊಡ್ತಿದ್ದೀನಿ. ಅವರಿಗೆ ಶೌಚಾಲಯ ಇಲ್ಲ ಇಲ್ಲಿ ಹೋಗೋರಿಗೆ ಬರೋರಿಗೆ ರಸ್ತೆಗೆ ಅಂತ. ಆ ಶೌಚಾಲಯ ಕೂಡ ಕಟ್ಟಿಕೊಡ್ಬೇಕಂತ ನಾನು ಮನೆಗೆ ಎಲ್ಲರನ್ನೂ ಕೇಳ್ತಾ ಇದ್ದೀನಿ. ಇದು ತುಕಾರಾಮ್ ಅಮ್ಮರು ಟೌನ್ಶಿಪ್ಗೆ ಅಂತ ಕರೆ ಕಳಿಸಿದ್ರು. ಅವರು ಮನೆಗಳಿಗೆ ನೀವು ಯಾರಿಗೆ ಅದರ ಕೆಲಸನೂ ಇಲ್ಲ, ನಾನು ಒಪ್ಪಿಗೆ ಕೊಡ್ತೀನಿ, ನಾನೇ MP ಆಗೀನಿ, ನಾನು MP ಆಗೀನಿ, ನಿಮ್ಮ ಮನೆಗಳಿಗೆ ಹತ್ರ ಯಾರು ಹೊಡೆಯೋದನ್ನಂತ ಇಲ್ಲ, ನಾನು ನಿಮ್ಮ ಮನೆಗಳಿಗೆ ಪಟ್ಟ ಮಾಡಿಸಿ ಕೊಡ್ತೀನಿ, ನಾನು ರಾಜೀನಾಮೆಗೆ ಮೇಲೆ ರಾಜೀನಾಮೆ ಕೊಟ್ಟು ಬಿಡ್ತೀನಿ, ನೀವು ಪಟ್ಟ ಮಾಡಿಸ್ಕೊಡ್ಲಿಲ್ಲ ಅಂತ ತುಕಾರಾಮ್ ಸಾರು ನಮಗೆ ಹೇಳ್ಯಾರ. ನಾನು MP ಪದವಿಗೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ಯಾರ. ಎಲ್ಲರೂ ಬೆಂಬಲ ಕೊಟ್ಟಿದ್ದಕ್ಕೆ ಅದೇ ನಾನು ಎಲ್ಲರೂ ಕರ್ಕೊಂಡೋಗಿದ್ದೀನಿ. ಅವರು ನನಗೆ ಬೆಂಬಲ ಕೊಟ್ಟಿದ್ದಾರೆ. ನಿನ್ನ ಮಾತಿಗೆ ಒಪ್ಪಿಕೊಂಡಿವಿ ನಾವು, ಅವರು ಸಾರು ಅಂತ ಮಾಡಿಕೊಡಬೇಕು ಅಂತ ಹೇಳಿಕೊಡ್ತಾರೆ ಎಲ್ಲರೂ. ಏನು ಸೌಲಭ್ಯ ಆಮ್ಯಾಗ ಹೆಣ್ಮಕ್ಳಿಗೆ ಸ್ವಚ್ಛತೆ ಎಲ್ಲ ಏನಿದ್ದಿಲ್ಲ. ನಮ್ಮ ಓಣಿ ಮೆಂಬರ್ಸ್ಗಳು ಎಲ್ಲ ಭಾರತ್ ಸರ್ ಅವರೆಲ್ಲರೂ ನಮ್ಗೆ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ. ಎಲ್ಲ ಚೆನ್ನಾಗಿ ಮಾಡಿಕೊಡ್ತಾ ಇದ್ದಾರೆ. ಕೆಲವು ಜನ ಅವ್ರ ಮ್ಯಾಗ ಅಭ್ಯಂತರ ಮಾಡ್ತಾ ಇದ್ದಾರೆ, ಕೆಲವು ಜನ ಎಲ್ಲ ಅರ್ಧ ಊರೆಲ್ಲ ಒಪ್ಕೊಂಡಿದೆ. ಕೆಲವು ಜನ ಅವ್ರ ಮ್ಯಾಗ ಇದು ಮಾಡ್ತಾರೆ, ದೌರ್ಜನ್ಯ ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನೀವು ಸೌಲಭ್ಯ ಮಾಡಿಕೊಡ್ಬೇಕು. ಇದು ಒಬ್ಬರಿಗೆ ಸೌಲಭ್ಯ ಇಲ್ಲ, ಬರೋ ಜನಗಳಿಗೆಲ್ಲ ಸೌಲಭ್ಯ ಇದೆ, ನಮ್ಮಲ್ಲಿ ಇರೋರಿಗೆಲ್ಲ ಸೌಲಭ್ಯ ಇದೆ, ಮನೆಗಳಿಗೆಲ್ಲ ಸೌಲಭ್ಯ ಮಾಡಿಕೊಡ್ಬೇಕು. ಇದ್ರ ಇವ್ರಿಗೆ ತೊಂದರೆ ಇದ್ದರೆ ನಮ್ಮ ಮನೆಗಳಿಗೆ ಅಭ್ಯಂತರ ಬರಾಕತ್ತೆ. ಏನಪ್ಪ ಇದು ಎಲ್ಲ ತೆಗಿತಿದ್ದೀವಿ ಅಂದರೆ ಊರಿನ ಸಮಸ್ಯೆ ಇದ್ರ ಮೇಲೆ ಇದಾಗಿತ್ತು. ರೈಲ್ವೆದು ನಾಗರೆಡ್ಡಿ ಅನ್ನೋದು ಒಂದು ರೈಲ್ವೆ ಕೇಸ್ನಲ್ಲಿ ಒಂದು ಘಟನೆ ನಡೆದಿದೆ. ಯಾಕಪ್ಪ ಅಂದರೆ ಇವೆಲ್ಲದು ರೋಡಿಗೆ ಇದಾವೆ ಅನ್ನೋದು ಒಂದು ಇದು. ಈ ತರಕಾರಿ ಮಾಡೋರಿಗೆ ಮಾರಾಟ ಮಾರೋರಿಗೆ ಹೊರಗಡೆ ಸ್ಥಳ ಇಲ್ಲ ಒಳಗಡೆ ಹೋಗೋಕೆ.
ಅದರಿಂದ ಇವರೆಲ್ಲ ಅನುಮತಿ ತಗೊಂಡು 4 ಮಂದಿ ಕೌನ್ಸಿಲರ್ಗಳೆಲ್ಲ ಸೇರ್ಪಡಿ ಈ ಪುರಸಭೆ ಅವರೆಲ್ಲ ಸಾರ್ಗಳೆಲ್ಲ ಚೀಫ್ ಆಫೀಸರ್ ಅವರೆಲ್ಲ ಮಾತಾಡ್ಕೊಂಡು ಈ ಜನಗಳಿಗೆ ನಾವು ಒಳ್ಳೆ ಥರ ಮಾಡಿ ಒಳಗೆ ಆಗಬೇಕನ್ನೋದು ಅಭಿಪ್ರಾಯ ಇತ್ತು. ಈ ನಮ್ಮ ಊರು ಮುಖಂಡರಾಗಲಿ ಊರು ಜನ ಆಗಲಿ ಎಲ್ಲರೂ ಇದರಲ್ಲಿ ಪಾಲ್ಗೊಂಡು ಏನೇನು ದಾರಿಗೆ ಸಮಸ್ಯೆ ಯಾವುದಿದೆ ಅಂತ ಎಲ್ಲ ನೋಡ್ಕೊಂಡು ಎಲ್ಲರಿಗೆ ಅನುಕೂಲ ಮಾಡಿ ಬಡ ಜನಗಳಿಗೆ ಒಂದು ಒಳ್ಳೇದು ಮಾಡಬೇಕು ಕಾರ್ಯಕ್ರಮ. ಬಡ ಜನಗಳಿಗೆಲ್ಲ ಒಳಗಡೆ ಹೋಗಿ ಜಾಗ ಎಲ್ಲಿ ಕೊಡ್ತಾ ಇದ್ದಾರೆ ಇವಾಗ ಇದೇ ಜಾಗದಲ್ಲಿ ಇಲ್ಲಿ ಜಾಗ ಇದೆ, ಹಿಂದುಗಡೆ ಈ ಪ್ಲೇಸ್ಗಳಿಂದ ಹಿಂದೆ ಜಾಗ ಭಾಳ ಇದೆ. ಅದರಿಂದ ಇವರಿಗೆಲ್ಲ ತೆಗೆದು ಹಿಂದೆ ಹಾಕಿ ಕೊಡೋಣ ಅಂತ ನಮ್ಮ ಅಭಿಪ್ರಾಯ. ಇಡೀ ಊರಾಗೆಲ್ಲ ನಮಗೆಲ್ಲ ಅನುಕೂಲವಾಗಿ ಮಾಡ್ತಾ ಇದೀವಿ. ಜನ ಏನಂತಿದ್ದಾರೆ ಹಿಂದೆ ಕೊಡ್ತಾ ಜನ ಅಂದರೆ ಎಲ್ಲ ಸಪೋರ್ಟ್ ಇದೆ. ನಾವೆಲ್ಲ ಚೆನ್ನಾಗಿತ್ತು, ಏನು ನಾವು ಬೇರೆಯವ್ರಿಗೆ ಸಮಸ್ಯೆ ಇಲ್ಲಂಗೆ ಮಾಡಬೇಕು ಅನ್ನೋದು ನಮ್ಮವರ ಅಭಿಪ್ರಾಯ. ಒಂದು 15 ವರ್ಷ ಕೆಳಗ ಬೋರ್ಪಣ್ಣ ನಗರಲ್ಲಿ ಜಾಗ ಕೊಟ್ಟಿದ್ರು, ಅದ್ರ ಬಗ್ಗೆ ಏನು? ಆ ಜಾಗ ಕೊಟ್ಟಿದ್ರು ಅಂದರೆ ರೋಡ್ ಹೊಡೆದಾಗ ಕೊಟ್ಟಿದ್ರು, ಮೇನ್ ರೋಡ್ ಹೊಡೆದಾಗ. ಇದು ಮಾರ್ಕೆಟು ಬಂದು ಏನು ಯಾರೂ ನಮಗೇನು ಮಾಡಿಕೊಟ್ಟಿಲ್ಲ. ಫಸ್ಟ್ಲಿಂದ ಮಾರ್ಕೆಟ್ ಇತ್ತು, ಇಲ್ಲೇ ಹುಟ್ಟಿದ್ದು ಇಲ್ಲೇ ಬೆಳೆದಿದ್ದು ಇಲ್ಲೇ ಮಾಡ್ಕೊಂಡು ತಿಂದಿದ್ದು. ಇದರಿಂದ ಯಾರು ಏನು ಮಾಡಿಲ್ಲ. ಈ ಸಲ ಯಾರು ನಮ್ಮ ಚೀಫ್ ಆಫೀಸರ್ ಅವರು ಈ ಮಾಹಿತಿ ಹೇಳಿದ ಮೇಲಿಂದ ನಾವು ಕೌನ್ಸಿಲರ್ ಎಲ್ಲ ಸೇರಿ ಜನಗಳಿಗೆಲ್ಲ ಒಂದು ಮಾಹಿತಿ ಹೇಳಿ, ನೋಡ್ರಮ್ಮ ಹಿಂಗಿದ್ರೆ ನಮ್ದು ಆಗಲ್ಲ, ಹಿಂದಕ್ಕೆ ಹೋಗಿ ಒಂದು ವ್ಯವಸ್ಥೆ ಮಾಡ್ಕೋಬೇಕು ಅನ್ನೋದು ಅವ್ರ ಅಭಿಪ್ರಾಯದಿಂದ ಒಳ್ಳೆ ಥರದಿಂದ ಒಂದು ಒಳ್ಳೆಯದು ಊರಿಗೆ ಸಲುವಾಗಿ ಒಂದು ಕಾರ್ಯಕ್ರಮ ಮಾಡಬೇಕು, ಜನಗಳೆಲ್ಲ ಬದುಕಬೇಕು ಅನ್ನೋದು ನಾವು ನಿರ್ಣಯ ತಗೊಂಡು ಮಾಡ್ತೀವಿ. ನಮಸ್ತೆ ಎಲ್ಲರಿಗೂ. ಸಾರ್ವಜನಿಕರಿಗೆ ತೊಂದರೆ ಆಗುತ್ತಂದರೆ ನಾವೆಲ್ಲ ಶಾಮೀಲಾಗಿ ಒಂದು 4 ಜನಕ್ಕೆ ಒಳ್ಳೇದು ಮಾಡಬೇಕು, 1000 ಜನಕ್ಕೆ ಒಳ್ಳೇದು ಮಾಡಬೇಕು ಅಂತೇಳಿ ನಾವು ಎಲ್ಲ ನಮ್ಮದು ಈಗ ಬಂದು 28 ವರ್ಷ ಆಯಿತು. ನಮ್ಮದು ಇಲ್ಲಿ ಚಿಕನ್ ಅಂಗಡಿ ಇದೆ ಅಥವಾ ಎಲ್ಲ ವ್ಯಾಪಾರಿಗಳು ಇದ್ದಾರೆ. ಅದರಿಂದ ಎಲ್ಲರಿಗೆ ತೊಂದರೆ ಆಗುತ್ತೆ, ರೋಡ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ರೈಲ್ವೆ ಸ್ಟೇಷನ್ ಬಗಲಿಗಿರೋ ಕಾರಣದಿಂದ ಈ ಕಡೆಗೆ ಆ ಕಡೆಗೆ ಸಾರ್ವಜನಿಕರು ಕುಂತ್ಕೊಂಡು ಎಲ್ಲರಿಗೆ ತೊಂದರೆ ಮಾಡೋದ್ರಿಂದ ಇಲ್ಲಿ 100-150 ಮನೆಗಳು ಹೋಗ್ತಾವೆ ಅಂತೇಳಿ ಎಲ್ಲ ನಮಗೆ ಪ್ರಾಬ್ಲಮ್ ಆಗಿ ಎಲ್ಲ ಹೇಳಿಕೊಟ್ಟಿದ್ದಕ್ಕೆ ನಾನು 28 ವರ್ಷ ಆಯಿತು ಇಲ್ಲಿ ಬಂದು. ನನ್ನದೇ ಫಸ್ಟು ಇಲ್ಲಿ ಚಿಕನ್ ಅಂಗಡಿ ತೋರಣಗಲ್ ಸ್ಟೇಷನ್ನಲ್ಲಿ. ಆದರೂ ನಾನು ಎಲ್ಲರಿಗೂ ಸಾರ್ವಜನಿಕರು ಒಳ್ಳೆಯದಾಗುತ್ತಂತ ನಾನು ಮನಃಪೂರ್ತಿಯಿಂದ ಬಿಟ್ಟುಕೊಡ್ತಾ ಇದ್ದೀನಿ. ನಾನು ಬಂದು ಭಾರತೀಯ ಅಂಬೇಡ್ಕರ್ ಜನತಾ ಪಾರ್ಟಿ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಅದೀನಿ. 2ನೇ ಸಲದಲ್ಲಿ ನಾನು MLAಗೆ ನಿಂತ್ಕೊಂಡು ಸೋತರಂಥ ವ್ಯಕ್ತಿ. ಅದಕ್ಕಾಗಿ ನಾನು ಅರ್ಥ ಮಾಡ್ಕೊಂಡು ಎಲ್ಲರಿಗೂ ಸಾರ್ವಜನಿಕರು ಒಳ್ಳೆಯದಾಗಲಿ ಅಂತೇಳಿ ಪೂರ್ವಕಲಿಂದ ನಾನು ವಿನಂತಿಗೊಳಿಸ್ತೇನೆ. ನನ್ನ ಹೆಸರು ರಾಯಸಾಬ್ ಅಂತೇಳಿ ವಿನಂತಿ ಮಾಡ್ತಿದ್ದೀನಿ. ನಮಸ್ಕಾರ.